ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಯುಧಿಷ್ಠಿರ ಮತ್ತು ಅರ್ಜುನನ ಮಾತುಕತೆ ಮತ್ತು ಅರ್ಜುನನ ಮೂಲಕ ದುರ್ಗೆಯ ಸ್ಥವನ ಮತ್ತು ವರಪ್ರಾಪ್ತಿ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೃಷ್ಣ ಅರ್ಜುನನಿಗೆ ಮೊದಲು ನೀನು ದುರ್ಗೆಯ ಸ್ತುತಿಯನ್ನು ಮಾಡ್ಕೋ ಅಂತ ಹೇಳ್ತಾನೆ, ದುರ್ಗಾದೇವಿಯ ಸ್ತುತಿ ಮಾಡ್ಕೋ ಅಂತ ಹೇಳ್ತಾನೆ. ಸೊ ಭಗವಂತ ವಾಸುದೇವ ಹೇಳಿದ ತಕ್ಷಣ, ಅಂದರೆ ಅದು ಆಜ್ಞೆ ಅಂತ ಅಂದ್ಕೊಂಡು ಅರ್ಜುನ ರಥದಿಂದ ಕೆಳಗಡೆ ಇಳಿದು ಕೈ ಮುಗಿದು ದುರ್ಗೆಯ ಸ್ತುತಿಯನ್ನು ಮಾಡ್ತಾನೆ. ಆ ಸ್ತುತಿಯಲ್ಲಿ ದುರ್ಗಾದೇವಿಯ ಬೇರೆ ಬೇರೆ ಹೆಸರುಗಳು ಮತ್ತು ಅದ್ರ ಯಾಕೆ ಬಂತು ಅಂತೆಲ್ಲ ಹೇಳಿ ಆ ದುರ್ಗೆಯ ಸ್ತುತಿ ಮಾಡಿ, ಈ ಒಂದು ರಣಾಂಗಣದಲ್ಲಿ ಸದಾ ನನ್ನ ವಿಜಯವಾಗಲಿ, ನಿನ್ನ ಕೃಪೆ ನನ್ನ ಮೇಲೆ ಈ ರೀತಿ ಇರಲಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಮತ್ತೆ ಅವಳನ್ನು ಹೊಗಳಿ ಹಾಡಿ ಅವನು ಸ್ತುತಿ ಮಾಡಿ, ಐಶ್ವರ್ಯವಂತರ ವಿಭೂತಿ ನೀನಾಗಿದ್ಯಾ, ಯುದ್ಧ ಭೂಮಿಯಲ್ಲಿ ಸಿದ್ಧ ಮತ್ತು ಚಾರಣರು ಕೂಡ ನಿನ್ನ ದರ್ಶನವನ್ನು ಮಾಡ್ತಾರೆ, ನೀನು ಯುದ್ಧದಲ್ಲಿ ದಾನವರನ್ನೆಲ್ಲ ಸೋಲಿಸ್ತೀಯಾ, ನೀನೇ ಮೋಹಿನಿ, ಮಾಯಾ, ಹರಿ, ಶ್ರೀ, ಈ ರೀತಿ ಆಕೆಯ ಬೇರೆ 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 ಹೆಸರುಗಳಿರುತ್ತಲ್ಲ ಅದನ್ನೆಲ್ಲವನ್ನು ಹೇಳಿ ತುಷ್ಟಿ, ಪುಷ್ಟಿ, ಧೃತಿ, ಸೂರ್ಯ, ಚಂದ್ರ ಇವರನ್ನೆಲ್ಲ ಬೆಳಗಿಸುವಂಥ ದೀಪ್ತಿ ಕೂಡ ನೀನೇ ಅಂತೆಲ್ಲ ಅವನು ಸ್ತುತಿ ಮಾಡಿ ಹೇಳ್ತಾನೆ. ಆಮೇಲೆ ಸಂಜಯ ಹೇಳ್ತಾನೆ, ರಾಜನೇ, ಅರ್ಜುನನ ಭಕ್ತಿಯನ್ನು ನೋಡಿ ಮನುಷ್ಯರ ಮೇಲೆ ದಯೆಯನ್ನು ತೋರಿಸುವಂತಹ ದೇವಿ ಭಗವಂತ ಶ್ರೀಕೃಷ್ಣನ ಮುಂದೆ ಆಕಾಶದಲ್ಲಿ ಪ್ರಕಟಲಾಗ್ತಾಳೆ ಮತ್ತೆ ಹೇಳ್ತಾಳೆ. ನೋಡಿ, ಇಲ್ಲಿ ಮನುಷ್ಯರ ಮೇಲೆ ದಯೆಯನ್ನು ತೋರಿಸುವಂಥವಳು ಯಾರು ಅಂತಂದರೆ ದುರ್ಗೆ. ಯಾವಾಗಲೂ ನಾವೇನಾದರೂ ಸ್ವಲ್ಪ ಅವಳಿಗೆ ಸ್ತುತಿ ಮಾಡಿ ಪೂಜೆ ಮಾಡಿ ಅವಳನ್ನು ಭಕ್ತಿಯಿಂದ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿದ್ದೇ ಆದರೆ ನಮ್ಮ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಅವಳು ಮುಂದೆ ಬಂದ್ಬಿಡ್ತಾಳೆ. ಅಷ್ಟೊಂದು ದಯೆ ಅವಳಿಗೆ ನಮ್ಮ ಮೇಲೆ. ಯಾಕೆ ಹೇಳಿ, ಅವಳು ಈ ಜಗನ್ಮಾತೆ ಅಲ್ವಾ, ಈ ಜಗತ್ತಿಗೆ ತಾಯಿ ಅವಳು. ತಾಯಿ ಯಾವತ್ತೂ ಕರುಣೆಯನ್ನು ತೋರಿಸೋವಂಥವಳು. ಮಗು ಏನಾದರೂ ಸ್ವಲ್ಪ ಹತ್ತು ಬಿಟ್ಟರೆ ತಾಯಿಗೆ ತಡ್ಕೊಳಕ್ಕಾಗಲ್ವಲ್ಲ, ಅದೇ ರೀತಿ ನಮ್ಮನ್ನು ಕಾಪಾಡುವಂತಹ ತಾಯಿ, ನಮ್ಮನ್ನು ಪಾಲನೆ ಮಾಡುವಂತಹ ತಾಯಿ ನಾವು ಕರೆದಿದ್ದ ತಕ್ಷಣ ಓಡೋಡು ಬಂದ್ಬಿಡ್ತಾಳೆ. ಸೊ ಅದಕ್ಕೋಸ್ಕರ ಇಲ್ಲಿ ಮನುಷ್ಯರ ಮೇಲೆ ದಯೆಯನ್ನು ತೋರಿಸುವಂತಹ ದೇವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಶ್ರೀಕೃಷ್ಣ ಅಲ್ಲೇ ಇದ್ದಾನೆ, ಭಗವಂತ ಶ್ರೀಕೃಷ್ಣನ ತಂಗಿ ಅಲ್ವಾ ಅವಳು. ಸೊ ಆಕಾಶದಲ್ಲಿ ಪ್ರಕಟಲಾಗಿ ಹೇಳ್ತಾಳೀಗ, ಪಾಂಡುನಂದನನೇ, ನೀನು ಕೆಲವೇ ದಿನಗಳಲ್ಲಿ ಶತ್ರುಗಳ ಮೇಲೆ ವಿಜಯವನ್ನು ಪಡಿತೀಯಾ. ನೋಡಿ, ಇಲ್ಲಿ ತಾಯಿ ಭವಿಷ್ಯವನ್ನು ಹೇಳಿಬಿಟ್ಲು, ನೀನು ವಿಜಯವನ್ನು ಪಡಿತೀಯಾ, ನೀನು ಸಾಕ್ಷಾತ್ ನರನಾಗಿದ್ದೀಯಾ. ಅಂದರೆ ಇಲ್ಲಿ ನೀನು ಸಾಮಾನ್ಯ ಅಲ್ಲ, ನರ ಅನ್ನುವಂತಹ ಋಷಿ ಅವನು, ಆಯಿತಾ. ಅದಕ್ಕೋಸ್ಕರ ನೀನು ನರನಾಗಿದೆಯಾ, ನಾರಾಯಣನೇ ನಿನ್ನ ಸಹಾಯಕನಾಗಿದ್ದಾನೆ. ನಿನ್ನನ್ನು ಯಾರು ತಾನೇ ತುಳಿಯೋದಕ್ಕೆ ಸಾಧ್ಯ, ಅಂದರೆ ಕೆಳಮಟ್ಟಕ್ಕೆ ಇಳಿಸೋದಕ್ಕೆ ಯಾರೂ ಸಾಧ್ಯ ಇಲ್ಲ, ಸೋಲ್ಸೋದಕ್ಕೂ ಯಾರೂ ಸಾಧ್ಯ ಇಲ್ಲ. ಶತ್ರುಗಳ ಬಗ್ಗೆ ಹೇಳೋದೇನಿದೆ, ನೀನು ಯುದ್ಧದಲ್ಲಿ ವಜ್ರಧಾರಿಯಾದಂತಹ ಇಂದ್ರನಿಗೂ ಕೂಡ ಅಜೇಯನಾಗಿದೆಯಾ. ಅಂದರೆ ಎಲ್ಲರಿಗಿಂತ ತುಂಬ ಶಕ್ತಿಶಾಲಿ ಯುದ್ಧ ಮಾಡೋದು ಆ ಕಲೆ ಎಲ್ಲ ಇರೋದು ಯಾರಿಗೆ ಅಂತಂದರೆ ಇಂದ್ರನಿಗೆ. ಆಮೇಲೆ ತುಂಬ ಶಕ್ತಿಗಳು ಇರೋದು ಅವನಿಗೇನೆ. ಅಂಥ ಇಂದ್ರನಿಗೂ, ಅಂದರೆ ನೋಡಿ ಇಲ್ಲಿ ವಜ್ರಧಾರಿ ಅಂತ ಕೂಡ ಹೇಳಿದ್ದಾರೆ, ವಜ್ರಾಯುಧ ಇರುವಂತಹ ಆ ಇಂದ್ರನಿಗೂ ಕೂಡ ನೀನು ಅಜೇಯ, ಅಂದರೆ ನಿನ್ನನ್ನು ಅವನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಂದಮೇಲೆ, ಇನ್ನು ಸಾಮಾನ್ಯ ಮನುಷ್ಯರ ಬಗ್ಗೆ ಹೇಳೋದೇನಿದೆ ಅಂದರೆ ಅಂಥ ಇಂದ್ರನೇ ನಿನ್ನನ್ನು ಸೋಲ್ಸೋಕ್ಕಾಗಲ್ಲ ಅಂದಮೇಲೆ ಇನ್ನು ಸಾಮಾನ್ಯ ಶತ್ರುಗಳು ನಿನ್ನನ್ನು ಏನು ತಾನೇ ಮಾಡೋದಕ್ಕಾಗತ್ತೆ ಅಂತ ಆ ದುರ್ಗಾ ಹೇಳಿದ್ದನ್ನು ಸಂಜಯ ಇಲ್ಲಿ ಹೇಳ್ತಾ ಇದ್ದಾನೆ. ಈ ರೀತಿ ಆ ದುರ್ಗಾದೇವಿ ಹೇಳಿದ್ಲು ಅಂತಂದ್ಬಿಟ್ಟು ಆ ವರದಾಯಿನಿಯಾದಂತಹ ದೇವಿ ಈ ರೀತಿ ಹೇಳಿ ಕ್ಷಣದಲ್ಲೇ ಅಂತರ್ಧಾನಳಾಗ್ತಾಳೆ, ಅಂದರೆ ಕಣ್ಮರೆಯಾಗಿ ಹೊರಟೋಗ್ತಾಳೆ. ವರವನ್ನು ಪಡ್ಕೊಂಡ ಮೇಲೆ ಅರ್ಜುನನಿಗೆ ತನ್ನ ವಿಜಯದ ಬಗ್ಗೆ ವಿಶ್ವಾಸವಾಯಿತು. ಈಗ ಅವನಿಗೆ ಕನ್ಫರ್ಮ್ ಆಯಿತು, ನಾವು ಗೆಲ್ಲೋದು ಖಂಡಿತ ಅಂತ. ಯಾಕಂದರೆ ಅವನ ಮನಸ್ಸಲ್ಲಿ ಒಂದು ಕಡೆ ಗೊತ್ತಿತ್ತು, ಶ್ರೀಕೃಷ್ಣ ನಮ್ಮ ಜೊತೆ ಇದ್ಮೇಲೆ ನಾವು ಸೋಲೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು. ಆದರೂ ಕೂಡ ಅವನಿಗೆ ಒಂದು ಭಯ ಇತ್ತು, ಏನೋ ನಾವು ಗೆಲ್ತೀವೋ ಇಲ್ವೋ ಅನ್ನೋ ರೀತಿ ಇತ್ತು. ಆದರೆ ಈಗ ಆ ತಾಯಿ ಬಂದು ಹೇಳಿದ ಮೇಲೆ ಅವನಿಗೆ ಇನ್ನೂ ವಿಶ್ವಾಸ ಆಗ್ಬಿಡತ್ತೆ, ನಾವು ಗೆಲ್ಲೋದು ಗ್ಯಾರಂಟಿ ಅಂತಂದ್ಬಿಟ್ಟು. ಆಮೇಲೆ ಅವನು ತನ್ನ ರಥದಲ್ಲಿ ಬಂದು ಕೂತ್ಕೊಳ್ತಾನೆ. ಕೃಷ್ಣ ಮತ್ತು ಅರ್ಜುನ ಒಂದೇ ರಥದಲ್ಲಿ ಕೂತ್ಕೊಂಡು ತಮ್ಮ ದಿವ್ಯ ಶಂಖಗಳನ್ನು ಊದೋದಕ್ಕೆ ಶುರು ಮಾಡ್ತಾರೆ. ರಾಜನೇ, ಎಲ್ಲಿ ಧರ್ಮ ಇದೆಯೋ ಅಲ್ಲೇ ದ್ಯುತಿ ಮತ್ತು ಕಾಂತಿ ಇರುತ್ತೆ, ಎಲ್ಲಿ ಲಜ್ಜೆ ಇರುತ್ತೋ ಅಲ್ಲೇ ಲಕ್ಷ್ಮಿ ಮತ್ತು ಸುಬುದ್ಧಿ ಅಂದರೆ ಒಳ್ಳೆ ಬುದ್ಧಿ ಇರುತ್ತೆ.
ನೋಡಿ, ಲಜ್ಜೆ, ನಾಚಿಕೆ ಇದೆಲ್ಲ ಇರಬೇಕು. ಅದಿದ್ರೇ ನಮ್ಮಲ್ಲಿ ಲಕ್ಷ್ಮಿ ಇರೋದು ಮತ್ತು ಒಳ್ಳೆ ಬುದ್ಧಿ ಇರುತ್ತೆ. ಅದೇ ರೀತಿ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಶ್ರೀಕೃಷ್ಣ ಇರ್ತಾನೆ, ಮತ್ತು ಎಲ್ಲಿ ಶ್ರೀಕೃಷ್ಣ ಇರ್ತಾನೋ ಅಲ್ಲೇ ಜಯ ಅನ್ನೋದು ಇರುತ್ತೆ. ಯಾಕೆ ಅಂತಂದರೆ ಕೃಷ್ಣ ಅಂತಂದ್ರೇ ಧರ್ಮ, ಧರ್ಮ ಅಂದ್ರೇ ಕೃಷ್ಣ, ಅವನು ನಮ್ಮ ಜೊತೆ ಇದ್ದಾನೆ ಅಂತಂದಮೇಲೆ ನಮಗೆ ಸೋಲು ಅನ್ನೋದೇ ಇಲ್ಲ, ನಮಗೆ ಯಾವಾಗಲೂ ಕೂಡ ಗೆಲುವು ಅನ್ನೋದೇ ಇರೋದು ಅಂತಂದ್ಬಿಟ್ಟು ಇಲ್ಲಿ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಅವನು ಆಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಕಾಂತಿ. ಇಲ್ಲ ಅಂತಂದರೆ ಏನಾಗುತ್ತೆ, ಅಧರ್ಮದಿಂದ ನಡ್ಕೊಳ್ಳೋರ ಮುಖ ನೋಡಿದ್ದೀರಾ, ಒಂಥರ ಸಪ್ಪಗಿರುತ್ತೆ, ಭಯ ಭಯ ಇರುತ್ತೆ, ಅವರು ವಿಕಾರವಾಗಿ ಕಾಣಿಸ್ತಾರೆ, ಅವರಲ್ಲಿ ಕಾಂತಿ ಅನ್ನೋದೇ ಇರೋದಿಲ್ಲ. ಅದೇ ರೀತಿ ಎಲ್ಲಿ ಲಜ್ಜೆ, ನಾಚಿಕೆ ಇಂಥದ್ದೆಲ್ಲ ಇರುತ್ತೋ ಅಲ್ಲಿ ಲಕ್ಷ್ಮಿ ಸದಾ ಇರ್ತಾಳೆ, ಮತ್ತು ಅವ್ರಿಗೆ ಒಳ್ಳೆ ಬುದ್ಧಿ ಇರುತ್ತೆ. ಯಾವ ಸಮಯದಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಯೋಚನೆ ಮಾಡಿ ಹೇಳಬೇಕು ಅದೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಆಮೇಲೆ ಯಾವ ಸಮಯದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಅದೇ ರೀತಿ ಧರ್ಮ ಎಲ್ಲಿರುತ್ತೋ ಅಲ್ಲಿ ಶ್ರೀಕೃಷ್ಣ ಇರ್ತಾನೆ. ಶ್ರೀಕೃಷ್ಣ ಇದ್ಮೇಲೆ ಅಲ್ಲಿ ಜಯ ಅನ್ನೋದು ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.